ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಬ್ಲಾಗ್. ಫ್ರೆಂಡ್ಸ್, ನೋಡಿ ಇವತ್ತು ನಾನು ಬಾಗಲಕೋಟೆ ಹೋಗ್ತಾ ಇದ್ದೀನಿ. ನಿಮಗೆ ಹಳೆ ವಿಡಿಯೋದಲ್ಲಿ ಹೇಳಿರ್ಬೋದು. ಏನಂದರೆ ನಾನು ಇವತ್ತು ಬಸವೇಶ್ವರ ಕಾಲೇಜ್ ಒಳಗಡೆ ಅಡ್ಮಿಷನ್ ಮಾಡೋದಿದೆ ಎದು. ಅದಕ್ಕಾಗಿ ಇವತ್ತು ಬಾಗಲಕೋಟೆ ಹೋಗಬೇಕಾಗಿ ಬಂತು. ಅದಕ್ಕಾಗಿ ನಾನು ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ ಹೋಗೋಣ ಬಾಗಲಕೋಟೆಗೆ. ಫ್ರೆಂಡ್ಸ್, ಇವಾಗ ಏನಂದರೆ ನನಗೆ ಅವತ್ತು ಲಾಸ್ಟ್ ಟೈಮ್ ಹೇಳಿದ್ರು ಅವರು 4ನೇ ತಾರೀಕು ಲಾಸ್ಟ್ ಅಡ್ಮಿಷನ್ನು, ಬಂದು ಬೇಗ ಮಾಡಿಸ್ಕೊಂಡು ಹೋಗಿ, ನಾವು 15 ಸೀಟು ತೊಗೊಳ್ಳೋದು ಅಂತ ಹೇಳಿದರು ಅವರು. ಅದಕ್ಕಾಗಿ ನಾನು ಹೋಗ್ತಾಯಿದ್ದೀನಿ. ಇವತ್ತು ಅದು ಅಡ್ಮಿಷನ್ ಮಾಡಿಸಿ ರಿಟರ್ನ್ ಮನೆಗೆ ಬರೋದು. ಮತ್ತು ಅಲ್ಲಿ ಏನಾದರೂ ಕೆಲಸ ಇತ್ತಪ್ಪ ಅಂದರೆ ಅಲ್ಲಿಂದ ಎಲ್ಲ ಮುಗಿಸಿ ಆಮೇಲೆ ತಿರ್ಗಾ ರಿಟರ್ನ್ ಬರೋದು. ಆ್ಯಂಡ್ ಫ್ರೆಂಡ್ಸ್, ಇನ್ನೊಂದು ಏನಂದರೆ ನಾನು ಇವಾಗ ಸದ್ಯಕ್ಕೆ ಯೂಟ್ಯೂಬ್ನಲ್ಲಿ ವಿಡಿಯೋ ಅಷ್ಟೇ ಬಿಡ್ತಾ ಇರೋದು. ಇನ್ನು ಮುಂದೆ ಏನಾಗುತ್ತೆ ಅಂದರೆ ಫೇಸ್ಬುಕ್ನಲ್ಲೂ ಬಿಡ್ತೀನಿ. ಫೇಸ್ಬುಕ್ ID ಬಂದುಬಿಟ್ಟು ಮಂಜುನಾಥ್ ಬಾಗಲಕೋಟೆ ಅಂತ ನೀವು ಸರ್ಚ್ ಮಾಡಿ. ಫೋಟೋ ಇದೆ. ಆ್ಯಂಡ್ ನಿಮಗೆ ನನ್ನ ಫೋಟೋ ಅಂತೂ ತೋರ್ಸೋಕ್ಕಾಗಿಲ್ಲ. ನಿಮಗೆ ಫೋಟೋ ತೋರಿಸ್ತೀನಿ ಯಾವಾಗ ಅಂದರೆ 1K ಸಬ್ಸ್ಕ್ರೈಬರ್ ಆದಮೇಲೆ ನಿಮಗೆ ಫುಲ್ ಫೋಟೋ ರಿವ್ಯೂ ಮಾಡ್ತೀನಿ. ಆ್ಯಂಡ್ ಗೈಸ್, ಇವಾಗ ನನ್ನದು 23 ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ನಾನಿನ್ನೂ ಯಾವುದೇ ತರಹದ್ದು ನನ್ನದೇ ಆದಂಥ ಯಾವುದೇ ರಿವ್ಯೂ ಮಾಡಿಲ್ಲ. ಆಮೇಲೆ ಹೇಗೆ ಸಬ್ಸ್ಕ್ರೈಬರ್ ಹಾಕ್ಕೊತ ಬರ್ತಾರೆ ಆವಾಗ ನಿಮಗೆ ರಿವ್ಯೂ ಮಾಡ್ತೀನಿ. ಆ್ಯಂಡ್ ಫ್ರೆಂಡ್ಸ್, ನೋಡಿ ನಾನು ಇವಾಗ ಸದ್ಯಕ್ಕೆ ಎಲ್ಲಿ ಅಂದರೆ ಗುಂಡನಪಲ್ಲಿ ಹತ್ರ ಇದ್ದೀನಿ. ಇಲ್ಲಿಂದ ಸೀದಾ ಸಂಗಮ್ ಕ್ರಾಸ್ ನಂತರ ಬಾಗಲಕೋಟೆಯಲ್ಲಿ ಸ್ವಲ್ಪ ಡಾಕ್ಯುಮೆಂಟ್ಸ್ ಒಂದು ಜೆರಾಕ್ಸ್ ಮಾಡಿಸೋದಿದೆ. ಅದು ಮಾಡಿಸಾದ್ಮೇಲೆ ಒಂದು ಫಾರ್ಮ್ ಇರುತ್ತೆ, ಫಾರ್ಮ್ ಫಿಲ್ಅಪ್ ಮಾಡಿ ತಿರ್ಗಾ ಅವರಿಗೆ ಅಡ್ಮಿಷನ್ ಮಾಡಿ ಆಮೇಲೆ ಬರಬೇಕು. ಫ್ರೆಂಡ್ಸ್, ನೀವು ಕೇಳ್ಬೋದು, ಏನು ಬ್ರೋ ನೀವು ಸ್ಪ್ಲೆಂಡರ್ ಬೈಕ್ ಮೇಲೆ ವ್ಲಾಗ್ಸ್ ಮಾಡ್ತಿದ್ಯಾ ಅಂತ. ಫ್ರೆಂಡ್ಸ್, ನಾನು ಯಾಕೆ ವ್ಲಾಗ್ಸ್ ಮಾಡ್ತಿದ್ದೀನಿ ಅಂತ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ. ಯಾಕಂದರೆ ನಂದು ಹಾಬಿ ಒಂದಿತ್ತು, ಆ ಕಾರಣಕ್ಕಾಗಿ ನಾನು ಸ್ಪ್ಲೆಂಡರ್ ಬೈಕ್ ಮೇಲೇ ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ನೋಡಿ ಸಂಗಮ್ ಕ್ರಾಸ್ ಫೈನಲಾಗಿ ಬಂದೇ ಬಿಟ್ನಿ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಏನೋ ಬಾಗಲಕೋಟೆ. ಫ್ರೆಂಡ್ಸ್ ನೋಡಿ, ಸಿರೂರ್ ಅಗಸಿ ನಮ್ಮ ಬಾಗಲಕೋಟೆದವ್ರಿಗೆ ಗೊತ್ತು ಸಿರೂರ್ ಅಗಸಿ ಅಂತ, ಬಟ್ ಹೊರಗಿನ ಮಂದಿ ಅವರಿಗೆ ಗೊತ್ತಿಲ್ಲಲ್ಲ. ಇಲ್ಲಿ ಬಂದರೆ ಒಳಗಡೆ ಏನೋ ಇದೆ ಅಂತ ಒಂದು ಇದು ಆಗತ್ತೆ ನೋಡಿ ಫ್ರೆಂಡ್ಸ್. ಅದರದ್ದು ಇಷ್ಟು ದೊಡ್ಡ ಕೀ ಒಂದು ಹಾಕಿದ್ದಾರೆ, ಬಂಗಾರ ಗಿಂಗಾರ ಏನಾದರೂ ಇಟ್ಟಿದ್ದಾರಾ ಏನಂತ ಒಂದು ಅನುಭವ ಆಗುತ್ತೆ ಒಳಗಡೆ. ಆ್ಯಂಡ್ ಫ್ರೆಂಡ್ಸ್, ನೋಡಿ ಇದು ಆಲ್ಮಟ್ಟಿ ನೀರು ಎಲ್ಲಿವರೆಗೂ ಬಂದಿದೆ. ಇವಾಗ ಮಳೆಗಾಲ ಅಲ್ಲ, ಫುಲ್ ತುಂಬಿಕೊಂಡಿದೆ ಇಲ್ಲಿ ನೀರು. ಆ್ಯಂಡ್ ನಿನ್ನೆ ಏನು ಗಣೇಶನ ಬಿಟ್ಟಿದ್ರಲ್ಲ, ಎಲ್ಲ ತಂದು ಬಾಗಲಕೋಟೆಯಲ್ಲಿರೋ ಅಂಥ ಎಲ್ಲ ಗಣೇಶನ ತಂದು ಇಲ್ಲಿ ಹಾಕಿರೋದು. ಅಂದರೆ ಹಳ್ಳಿಗಳಲ್ಲೆಲ್ಲ ಏನು ಬಾಗಲಕೋಟೆ ಸಿಟಿ ಇದೆಯಲ್ಲ, ಈ ರೌಂಡ್ ಸರ್ಕಲಲ್ಲಿ ಇರೋ ಎಲ್ಲ ಗಣೇಶನ್ನು ಇಲ್ಲೇ ತಂದು ಬಿಟ್ಟಿರೋದು. ಇಲ್ಲಿ ಸ್ವಲ್ಪ ರೋಡ್ ಕೆಲಸ ಒಂದು ನಡೀತಾ ಇದೆ, ಸ್ಲೋ ಆಗಿ ಹೋಗಬೇಕು. ಯಾಕಂದರೆ ಆ ಕಡೆ ಈ ಕಡೆ ರೂಟ್ ಜಾಸ್ತಿ ಇಲ್ಲ, 2 ವೇ ಅಷ್ಟೇ ಇರೋದು ಇಲ್ಲಿ. ನಿಮಗೆ ತೋರಿಸ್ತೀನಿ ಬನ್ನಿ ಮುಂದೆ. ಇನ್ನೂ ಭಾಳ ಆಗಬೇಕು ಕೆಲಸ ಇದ್ರದ್ದು, ಇನ್ನೂ 2-3 ವರ್ಷ ತೊಗೊಳತ್ತೇನೋ ಕೆಲಸ ಆಗೋಕ್ಕೆ. ಇಲ್ಲಿಂದ ಸೀದಾ ಬ್ರಿಡ್ಜ್ ಮಾಡ್ತವ್ರೆ, ಇದರ ಮ್ಯಾಲಿಂದ ಹೋಗೋದು. ಈ ರೂಟ್ ಏನಿದೆ ಇದು ಕ್ಯಾನ್ಸಲ್ ಆಗುತ್ತೆ. ಇಷ್ಟಾಗಿರೋದು ನೋಡಿ ಫ್ರೆಂಡ್ಸ್ ಕೆಲಸ. ಫ್ರೆಂಡ್ಸ್ ನೋಡಿ, ನಾನು ಬಾಗಲಕೋಟೆ ಬಂದೇ ಬಿಟ್ನಿ. ಇಲ್ಲಿ ಸ್ವಲ್ಪ ಕಾಮಗಾರಿ ಅಂದರೆ ಕೆಲಸ ನಡೀತಾ ಇದೆಯಲ್ಲ ರೋಡ್ದು, ಅದಕ್ಕಾಗಿ ಸ್ವಲ್ಪ ಸ್ಲೋ ಹೋದೆ. ಆ್ಯಂಡ್ ನಾನು ವಿಡಿಯೋ ಸ್ಪೀಡ್ ಮಾಡಿದ್ದೀನಿ, ಯಾಕಂದರೆ ತುಂಬ ಲಾಂಗ್ ಆಯಿತು, ಅದಕ್ಕೆ ನಾನು ಸ್ವಲ್ಪ ಸ್ಪೀಡ್ ಮಾಡಿರೋದು. ಆ್ಯಂಡ್ ಇವೆಲ್ಲ ಏನು ಹಾಕಿದಾರಲ್ಲ ಇವಾಗ ರೀಸೆಂಟಾಗಿ ಹಾಕಿರೋದು ಅಲ್ಲಿ ಟ್ರ್ಯಾಕ್ ಹತ್ರ. ಸ್ವಲ್ಪ ಮುಂದೆ ಹೋದರೆ ಬಸವೇಶ್ವರ ಕಾಲೇಜು. ಅದಕ್ಕಿಂತ ಮುಂಚೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಯಾಕಂದರೆ ಡಾಕ್ಯುಮೆಂಟ್ಸ್ ಅವು ಎಲ್ಲ ಜೆರಾಕ್ಸ್ ಮಾಡಿಸ್ಕೊಂಡು
ಒಳಗಡೆ ಹೋಗಿ ಅಡ್ಮಿಷನ್ ಮಾಡಿ ಬರ್ತೀನಿ ಫ್ರೆಂಡ್ಸ್ ಒಳಗಡೆ ಏನೇನು ಪ್ರೊಸೀಜರ್ ಆಗುತ್ತೆ ಎಲ್ಲ ಹೇಳ್ತೀನಿ. ಫ್ರೆಂಡ್ಸ್ ನೋಡಿ, ಎಂಥ ನಸೀಬು ನಮ್ಮದು, ಗಾಂಡು ನಸೀಬು ಅಂತ ಹೇಳ್ಬೋದು. ಒಳಗಡೆ ಹೋಗಿ ಬಂದೆ, ಇವತ್ತು ಸರ್ ಬಂದಿರಲಿಲ್ಲ, ಅದಕ್ಕೆ ಮತ್ತೆ ರಿಟರ್ನ್ ಕಳಿಸಿದ್ರು. ನಾಳೆ ಬಾ ಪಿ, ಇವತ್ತು ಸರ್ ಬಂದಿಲ್ಲ, ಅಡ್ಮಿಷನ್ ಮಾಡೋದು ಯಾರೂ ಇಲ್ಲ, ಪ್ಯೂನ್ ಒಬ್ಬರೇ ಇದ್ದಾರೆ ಅಂತ ಹೇಳಿದರು. ಪ್ಯೂನ್ ಏನು ಮಾಡಬೇಕು, ಅವ್ರಿಗೆ ಗೊತ್ತಿಲ್ಲಲ್ಲ ಪಾಪ. ಸರ್ ಬಂದಿರಲಿಲ್ಲ, ಅದಕ್ಕೆ ನಾನು ಮತ್ತೆ ಏನು ಮಾಡಿದೆ, ರಿಟರ್ನ್ ಬಂದೆ. ಮತ್ತು ಅಲ್ಲಿಂದ ಸೀದಾ ಊಟ ಮಾಡೋದಿತ್ತು, ಹೊಟ್ಟೆ ಒಂದು ಹಸಿವು ಆಗ್ತಿತ್ತಲ್ಲ, ಅದಕ್ಕೆ ನಾನು ಊಟ ಮಾಡಿಕೊಂಡು ಮತ್ತೆ ಸಿಕ್ಕೇರಿಗೆ ಹೋಗ್ತಿದ್ನ. ನೋಡಿ ಫ್ರೆಂಡ್ಸ್, ಲಾರಿಯವನು ಎಷ್ಟು ಧೂಳು ಎಬ್ಬಿಸ್ತಿದ್ದಾನೆ ಅಂದರೆ, ಯಪ್ಪ ದೇವ್ರೆ, ಏನು ಮಾಡೋದು ಅಂತ ಗೊತ್ತಾಗೋದು. ಫ್ರೆಂಡ್ಸ್, ಇಲ್ಲಿಂದ ನಾನು ಸಿಕ್ಕೇರಿಗೆ ಹೋಗ್ತೀನಿ, ಅಲ್ಲಿ ಸಾಯಂಕಾಲದವರೆಗೂ ಇರ್ತೀನಿ. ಆಮೇಲೆ ಅಲ್ಲಿಂದ ನಾನು ಸೀದಾ ನಮ್ಮ ಊರಿಗೆ ಹೋಗಿಬಿಡ್ತೀನಿ, ಅಂದರೆ ನೀಲಾನಗರ್ಗೆ ಹೋಗಿಬಿಡ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ ಸಿಕ್ಕೇರಿಗೆ. ಆ್ಯಂಡ್ ನೋಡಿ, ರೋಡ್ ಸ್ವಲ್ಪ ಕಚ್ಚಾ ಇರೋದ್ರಿಂದ ಇಲ್ಲಿಗೆ ಸ್ವಲ್ಪ ವಿಡಿಯೋ ಸ್ಟಾಪ್ ಮಾಡ್ತೀನಿ. ಆಮೇಲೆ ಸಿಕ್ಕೇರಿ ಹತ್ರ ಹೋಗಿ ಆನ್ ಮಾಡ್ತೀನಿ, ಯಾಕಂದರೆ ಕ್ಯಾಮ್ರಾ ಶೇಕ್ ಆಗುತ್ತೆ, ವಿಡಿಯೋ ಸರಿ ಬರಲ್ಲ. ಅದಕ್ಕಾಗಿ ನಾನು ಇವಾಗ ವಿಡಿಯೋ ಆಫ್ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ ಹೆಂಗಾಗಿದೆ ಇದು ರೂಟು, ಇದನ್ನು ಇವಾಗ ಕೆಲಸ ನಡೀತಾ ಇತ್ತು. ಫ್ರೆಂಡ್ಸ್ ನೋಡಿ, ನಾನು ಸಿಕ್ಕೇರಿಗೆ ಬಂದುಬಿಟ್ನೆ. ಇಲ್ಲೇ ಸ್ವಲ್ಪ ನಮ್ಮ ದೊಡ್ಡಮ್ಮ ಅವ್ರ ಮನೆ ಇರೋದ್ರಿಂದ ನಾನು ಇಲ್ಲಿ ಸಾಯಂಕಾಲದವರೆಗೂ ಇರ್ತೀನಿ. ಆ್ಯಂಡ್ ಇಲ್ಲಿ ನಮ್ಮ ಕೋಚಿಂಗ್ ಸೆಂಟ್ರೂ ಇದೆ, ಹಿಂದ್ಗಡೆ ಇದೆ, ನಿಮಗೆ ಯಾವತ್ತಾದರೂ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ಸ್ವಲ್ಪ ತಲೆ ನೋವ್ತಾ ಇದೆ, ಇಲ್ಲಿ ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಿಬಿಟ್ಟು ಒಂದು ಟ್ಯಾಬ್ಲೆಟ್ ತೊಗೊಂಡು ಆಮೇಲೆ ಮನೆಗೆ ಹೋಗ್ತೀನಿ, ಮಲ್ಕೋತೀನಿ. ಇಲ್ಲೇ ಸ್ವಲ್ಪ ಪಕ್ಕದಲ್ಲಿ ನಮ್ಮ ದೊಡ್ಡಮ್ಮ ಅವ್ರ ಮನೆ ಇರೋದು. ಫ್ರೆಂಡ್ಸ್, ಇವಾಗ ನೋಡಿ ನಾನು ಮನೆಗೆ ಹೋಗ್ತಾಯಿದ್ದೀನಿ. ಅಲ್ಲೇ ಸ್ವಲ್ಪ ಮಕ್ಕೊಂಡು ಹೀಗೆ ನಿದ್ದೆಗಣ್ಣಲ್ಲಿ ಬಂದುಬಿಟ್ಟೆ. ನನ್ನ ಬ್ಯಾಗು ಅಲ್ಲೇ ಮನೆ ಒಳಗಡೆ ಬಿಟ್ಟು ಬಂದುಬಿಟ್ಟಿದ್ದೆ. ನನ್ನ ಅಣ್ಣನ ಮಗ ಇವನು ತೊಗೊಂಡ್ಬಂದ, ಫೋನ್ ಹಚ್ಚಿ ಕರೆಸ್ದೆ, ತೊಗೊಂಡ್ಬಂದು ಇವಾಗ ಕೊಟ್ಟು ಆಮೇಲೆ ಹೋದ. ಮತ್ತು ನಾವು ಹೋಗೋಣ ಬನ್ನಿ ಫ್ರೆಂಡ್ಸ್ ಮನೆಗೆ, ಯಾಕಂದರೆ ತುಂಬ ಲೇಟಾಗಿದೆ. ಸ್ವಲ್ಪ ಫೋನ್ ಹಚ್ಚಿ ಕರಿತವ್ರೆ ನಮ್ಮ ಅಣ್ಣವರು, ಊರಿಗೆ ಬಾ ಅಂತ. ಹೋಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್, ಎಲ್ಲಿಗೆ ಅಂದರೆ ನೀಲಾನಗರ್ಗೆ. ಫ್ರೆಂಡ್ಸ್, ಇದು ಸಿಕ್ಕೇರಿ, ನಿಮಗೆ ಆಲ್ರೆಡಿ ಗೊತ್ತೇ ಇದೆ. ಆ್ಯಂಡ್ ಶಿವಪ್ಪನ ನೋಡಿದೆ, ಇಲ್ಲಿ ನೋಡಿಬಿಟ್ಟು ಹಾಗೆ ಹೋದೆ, ನೀನೇ ಕಾಪಾಡಪ್ಪ ಅಂತ ಹೇಳಿಬಿಟ್ಟು. ಆ್ಯಂಡ್ ಫ್ರೆಂಡ್ಸ್, ನಿಮಗೆ ಬಾಗಲಕೋಟೆಯಲ್ಲಿ ಒಂದು ಘಟನೆ ಆಯಿತು, ಅಂದರೆ ನಿಮಗೆ ಹೇಳಿರಲಿಲ್ಲ. ಏನಂದರೆ, ನಾನು ಊಟ ಮಾಡಬೇಕಂತ ನಾನು ಹೋಗ್ತಿದ್ನ, ಒಬ್ಬನು ಸಡನ್ನಾಗಿ ಅಲ್ಲಿ ಸ್ವಲ್ಪ ರೋಡ್ ಒಂದು ಕ್ರಾಸ್ ಇತ್ತು, ಅವನು ರೋಡ್ ಕ್ರಾಸ್ ಮಾಡೋಕ್ಕೆ ಬಂದು ಸೀದಾ ನನ್ನ ಗಾಡಿ ಮುಂದೆನೇ ಬಿದ್ದ. ಅದು ನಾನು ವಿಡಿಯೋ ಮಾಡಿರಲಿಲ್ಲ, ನಾನು ಆಫ್ ಮಾಡಿದ್ದೆ ಕ್ಯಾಮ್ರಾನ. ಫ್ರೆಂಡ್ಸ್, ಹೆಂಗೆ ಬಿದ್ದ ಅಂತಲೂ ಗೊತ್ತಾಗಲಿಲ್ಲ. ಆ್ಯಂಡ್ ಸಡನ್ನಾಗಿ ವಿಡಿಯೋ ಅಂತೂ ಮಾಡೋಕ್ಕಾಗಲ್ಲ, ಯಾಕಂದರೆ ಬಿದ್ದಿದ್ದಾರೆ ಅಂದರೆ ಅವರಿಗೆ ಎಬ್ಬಿಸಕ್ಕೆ ಹೋಗಬೇಕು ಹೊರತು ವಿಡಿಯೋ ಮಾಡ್ಕೊಂಡು ನಿಂತರೆ ಏನೂ ಫಾಯ್ದ ಇಲ್ಲ ಅಂತ ನಾನು ಅವನಿಗೆ ಎಬ್ಬಿಸ್ಬಿಟ್ಟು ಕಳಿಸ್ದೆ. ದೇವರ ದಯ ಅಂತ ಹೇಳ್ಬೋದು ಅವನಿಗೆ, ಯಾಕಂದರೆ ಎಲ್ಲೂ ಪೆಟ್ಟು ಹತ್ತಿರಲಿಲ್ಲ ಆ್ಯಂಡ್ ಸ್ಪೀಡ್ನೂ ಇರಲಿಲ್ಲ ಪಾಪ. ಇಲ್ಲಿಕಂದರೆ ಗಾಡಿ ಒಳಗಡೆ ಕಾಲು ಹೋಗಿದ್ದಿದ್ರೆ ಕಾಲು ಪಕ್ಕ ಮುರಿತಿತ್ತು ಅವನದು. ಆಮೇಲೆ ಇಬ್ಬರು, ನಾನೊಬ್ಬ ಮತ್ತು ಅಲ್ಲೊಬ್ಬ ಯಾರೋ ಒಬ್ಬರು ಅಣ್ಣರು ಬಂದು ಗಾಡಿನ ಎತ್ತಿ ಅವನಿಗೆ ಹೊರಗಡೆ ತೆಗೆದು ಆಮೇಲೆ ಎಲ್ಲೂ ಪೆಟ್ಟು ಹತ್ತಿಲ್ಲ, ಹೋಗ್ತೀನಂತ ಹೋಗ್ಬಿಟ್ಟ. ಆ್ಯಂಡ್ ಫ್ರೆಂಡ್ಸ್ ನೋಡಿಲ್ಲಿ, ನಾನು ಈ ಗಾಡಿನ ಓವರ್ಟ್ಯಾಕ್ ಮಾಡಬೇಕಂತ ಅವಾಗಿಂದನೂ ನೋಡ್ಕೊಂಡು ಕುಂದಿರ್ತಾಯಿದ್ದೀನಿ. ಆ ಕಡೆಯಿಂದ ಗಾಡಿ ಸರ್ರ ಅಂತ ಬರೋಗ್ತಾವೆ, ಏನು ಮಾಡೋದು ಗೊತ್ತಾಗೋಲ್ದು. ಫ್ರೆಂಡ್ಸ್, ಇನ್ನು ಮುಂದೆ ಖಾಲಿ ಇರುತ್ತೆ, ನೋಡೋಣ ನಡೀರಿ. ನೋಡಿ ಮತ್ತೆ ಒಂದು ಗಾಡಿ ಬಂತು ಆ್ಯಂಡ್ ಕಾರ್ ಬಂತು, ಇನ್ನೂ ಒಂದು ಕಾರ್, ಇವಾಗ ತೆಗಿಯೋನ್ ತಡೀರಿ.
ಇವಾಗ ಏನು ಗಾಡಿಗಳಿಲ್ಲ. ಏನು ಹಾಪ ಈ ಕಡೆ ಯಾಕೆ ಗಾಡಿ ತಗೊಂಡು ಬರಾಕತ್ತಾನು ಮರ ಇವ, ಯಾರಿಗಾದ್ರೂ ಸಾಯ್ ಹೊಡಿತಾನೋ ಮರ ಇವರು. ಏನು ಡ್ರೈವರ್ಗಳು ಏನಪ್ಪ, ನಮ್ಗೆ ಟೂ ವೀಲರ್ಸ್ ಗಾಡಿಗಳನ್ನು ಸ್ವಲ್ಪ ನೋಡ್ರಪ್ಪ ನೀವು, ಹಿಂಗ್ಯಾಕೆ ಮಾಡ್ತಿರೋ ಮರ್ಯ. ಫ್ರೆಂಡ್ಸ್ ನೋಡಿ, ಅಲ್ಲಿಂದ ಸೀದಾ ನಮ್ಮ ಊರಿಗೆ ಬಂದುಬಿಟ್ಟೆ. ಯಾಕಂದರೆ ಫೋನಲ್ಲಿ ಚಾರ್ಜಿಂಗ್ ಇರಲಿಲ್ಲ, ಅದಕ್ಕೆ ನಾನು ಸ್ವಲ್ಪ ಮಧ್ಯದಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಒಂದು 20% ಅಷ್ಟೇ ಉಳಿದಿರೋದು, ಅದಕ್ಕೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಫ್ರೆಂಡ್ಸ್, ನನ್ನ ವಿಡಿಯೋ ಹೇಗಿದೆ ಸ್ವಲ್ಪ ಕಾಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಯಾಕಂದರೆ ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಏನು ಮಾಡಬೇಕು ಒಂದು ಗೊತ್ತಾಗ್ತಿಲ್ಲ. ನೀವು ಹೇಳಿದರೆ ನಾನು ಇನ್ನೂ ಇಂಪ್ರೂವ್ಮೆಂಟ್ ಆಗಬಹುದು. ನೀವು ಹೇಳಿಲ್ಲ ಅಂದರೆ ಮತ್ತೆ ಹೀಗೆ ಮಾಡ್ಕೊತ ಹೋಗ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಆ್ಯಂಡ್ ಬಾಯ್ ಬಾಯ್. ಮತ್ತೆ ಮುಂದಿನ ಬ್ಲಾಗ್ ಸಿಗೋವರೆಗೂ.